ಜ್ಞಾನಿಗಳಾದವರು ಈ ವರ್ಷಗಟ್ಟಲೆ ಹಾಗೆ ಇದ್ದು ತಮ್ಮ ಮೇಲೆ ಹುತ್ತ ಬೆಳೆದಾಗಲೂ ಗೊತ್ತಿಲ್ಲದೆ ಇರೋರು, ಅವರು ನಮ್ಮ ಯಾವ ನಿಯಮಕ್ಕೂ ಪಾಲುದಾರರಲ್ಲ, ಅವರು ಅತೀತರವರು. ಅವರ ಬಗ್ಗೆ ನಾವೇನು ಮಾತಾಡಲಿಕ್ಕೂ ಅರ್ಹತೆ ಇಲ್ಲ ನಮಗೆ. ಆದರೆ ಉಳಿದಂತೆ ಲೋಕದಲ್ಲಿ ನಾವು ಉಳಿದ ವ್ಯವಹಾರವನ್ನು ಮಾಡ್ತೇವೆ, ಆದರೂ ನಾನು ಜ್ಞಾನಯೋಗಿ, ನನಗೇನು ಕೆಲಸ ಹೇಳಬೇಡಿ ಅಂತ ಹೇಳುವ ಹಾಗಿಲ್ಲ. ಮಾಡಲೇಬೇಕಾದ ಸ್ವಧರ್ಮವನ್ನು ಜೊತೆಗಿಟ್ಟುಕೊಂಡು ಉಳಿದಂತೆ ಜ್ಞಾನದ ದಾರಿಯಲ್ಲಿ ಹೆಚ್ಚುಗಾರಿಕೆ ಇದೆ ಅನ್ನೋ ಕಾರಣಕ್ಕೆ ಜ್ಞಾನಯೋಗ ಅಂತ ಕರೀದು. ಹೀಗೆ ಎರಡೂ ರೀತಿಯ ದಾರಿಯಲ್ಲಿ ಸೇರುವ ಗುರಿ ಅದು ಒಂದೇ. ಅಂತಹ ಎರಡು ದಾರಿಯಲ್ಲಿ ಬಂದವರನ್ನು, ದಾರಿ ಎರಡು ಅಂದರೆ ಬೇರೆ ಬೇರೆ ದಾರಿಯಲ್ಲ, ಒಂದೇ ದಾರಿಯ ಇಕ್ಕೆಲಗಳು. ಒಂದೇ ದಾರಿಯಲ್ಲಿ ಕರ್ಮದ ಪಾರ್ಟ್ ಜಾಸ್ತಿ ಇರುವವನು ಕರ್ಮಯೋಗಿ, ಜ್ಞಾನದ ಪಾರ್ಟ್ ಜಾಸ್ತಿ ಇರೋನು ಜ್ಞಾನಯೋಗಿ. ಇಬ್ಬರಿಗೂ ಜ್ಞಾನ ಮತ್ತು ಕರ್ಮ ಪರಸ್ಪರ ಬೇಕೇ ಬೇಕು. ಏನು ಮಾಡಬೇಕು ಅಂತ ಗೊತ್ತಿರಲಿಕ್ಕೆ ಜ್ಞಾನ ಬೇಕು, ಮಾಡಿದ ಮೇಲೆ ಅಂದರೆ ಗೊತ್ತಿದ್ದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಇದು ಇಬ್ಬರಿಗೂ ಸಮಾನವಾದ ಸಂಗತಿ. ಆದ್ದರಿಂದಾಗಿ ಈ ಎರಡೂ ರೀತಿಯಾದ ದಾರಿಯಲ್ಲಿ ಬರುವವರಿಗೆ ಒಲಿಯುವವನೇ ಅಂತ ಹೀಗೆ ಬಹಳ ಉತ್ತಮವಾದ ಒಂದು ಸ್ತೋತ್ರ ಅಲ್ಲಿ ಬರುತ್ತೆ. ಹೀಗೆ ಆ ಸುಮತಿ ರಾಜನಿಗೆ ತನ್ನ ಪೂರ್ವದ ಜನ್ಮದಲ್ಲಿ ಯಮದೂತರ ಮತ್ತು ವಿಷ್ಣುದೂತರ ನಡುವಿನ ಸಂವಾದದಿಂದಾಗಿ ಭಗವಂತನ ತಿಳುವಳಿಕೆಯನ್ನು ಅಷ್ಟಾಗಿ ನಾನು ಹೊಂದದೇ ಇದ್ದಾಗಲೂ ನಡೆಸಿದಂತಹ ಸತ್ಕರ್ಮಕ್ಕೆ ಇಷ್ಟು ಒಳ್ಳೆಯ ದೊಡ್ಡ ರಾಜವೈಭೋಗದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ ಅಂತಂದ ಮೇಲೆ ನಾನು ಇದನ್ನು ತಿಳಿದಾದ ಮೇಲೆ ಮಾಡದೇ ಇರುವುದು ಹೇಗೆ, ಅದಕ್ಕಾಗಿ ನಾನು ಹೀಗೆ ನಡೆಸಿಕೊಳ್ತೇನೆ ಅಂತ ಆ ಋತ್ವಿಜರ ಹತ್ರ ಮಾತಾಡಿಕೊಂಡಾಗ ತುಂಬ ಸಂತೋಷ ಆಗುತ್ತೆ. ಅದೇ ಸಂದರ್ಭದಲ್ಲಿ ಭಗವಂತನ ಸೇವೆ ಅಂತಂದಾಗ ಎಲ್ಲವೂ ಬಂತು, ಯಾವುದನ್ನೂ ಬಿಡುವಂತಿಲ್ಲ ಅನ್ನುವ ಮಾತು ಬಂತು. ಇದರ ಮಧ್ಯದಲ್ಲಿ ಒಂದು ಹರಿಪಂಚಕ ವ್ರತ, ನಾವು ಅದನ್ನು ಇವತ್ತು ಇನ್ನೊಂದು ಶಬ್ದದಲ್ಲಿ ಭೀಷ್ಮ ಪಂಚಕ ವ್ರತ ಅಂತ ಕರೆಯುವ ರೀತಿಯಲ್ಲಿ ಇದೆ. ಅದೇ ಅಭಿಪ್ರಾಯದ ಮಾತುಗಳು ಇಲ್ಲಿ ಬರ್ತಾವೆ. ವಿಷ್ಣು ಪಂಚಕ ಒಂದು ಬೇರೆ, ತಿಂಗಳಲ್ಲಿ 5 ದಿನ, ಯಾವುದು ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, 2 ಏಕಾದಶಿ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ, ಮಧ್ಯದಲ್ಲಿ ಬರುವ ಒಂದು ಶ್ರವಣ ನಕ್ಷತ್ರ. ಇದಿಷ್ಟನ್ನು ಉಪವಾಸವಾಗಿ ಇಟ್ಟುಕೊಳ್ಳುವರು. 5 ದಿವಸ ಏಕಾದಶಿ ರೀತಿಯಲ್ಲೇ ಪೂರ್ಣವಾದ ಉಪವಾಸ ಮಾಡುವಂಥದ್ದು, ಅದು ಒಂದು ರೀತಿಯ ವ್ಯವಸ್ಥೆ. ಅದು ಬಿಟ್ಟು ಇನ್ನೊಂದು ಇಲ್ಲಿ ಹೇಳುವಂಥದ್ದು ಏಕಾದಶಿಯಿಂದ ಹುಣ್ಣಿಮೆಯ ತನಕ 5 ದಿವಸವೂ ಕೂಡ ಏನೂ ಆಹಾರವನ್ನು ಸ್ವೀಕಾರ ಮಾಡದೆ ಪಾಡ್ಯದ ದಿವಸ ಪರೇಹನಿ, ಅಮಾವಾಸ್ಯೆ ಹುಣ್ಣಿಮೆ ಮುಗಿದ ಮರು ದಿವಸ ದ್ವಾದಶಿಯ ರೀತಿಯಲ್ಲಿ, ದ್ವಾದಶಿಯ ರೀತಿ ಅಂದರೆ ಬೆಳಿಗ್ಗೆ ಬೇಗ ಪಾರಣೆ ಮಾಡುವ ವ್ಯವಸ್ಥೆಯನ್ನು ಇಟ್ಟುಕೊಂಡು ಭಗವಂತನ ಆ 5 ದಿವಸದಲ್ಲಿ ಏನೇನು ಮಾಡಬೇಕು, ಹೇಗೆ ಭಗವಂತನ ಪೂಜೆ ಮಾಡಬೇಕು ಇತ್ಯಾದಿ ವಿಧಾನಗಳನ್ನು ಹೇಳುತ್ತೆ. ಅಂತಹ ಏಕಾದಶಿ ವ್ರತವನ್ನು ಹೇಳಿ, ಇನ್ನು ಮಾಸೋ ವ್ರತ ಅಂತ ಒಂದು ಮಾಸದ ಕಾಲ ಏನೋ ಬರೀ ಅತ್ಯಂತ ಅಲ್ಪವಾದ ಒಂದು ಹೊತ್ತಿನ ಆಹಾರವನ್ನು ಸೇವಿಸ್ತಾ 1 ತಿಂಗಳು ಕಳೆಯುವಂಥದ್ದು ಅಂತ. ಈ 5 ದಿವಸದ ವ್ರತವನ್ನು 1 ವರ್ಷ ಪೂರ್ತಿ ಮಾಡಿದರೆ ಹೇಗೆ, ಮಾಡಿದ ಮೇಲೆ ಮಾರ್ಗಶೀರ್ಷದಲ್ಲಿ ಅದರ ಉದ್ಯಾಪನೆ ಹೇಗೆ, ಅದರ ವಿಧಾನಗಳನ್ನೆಲ್ಲ ಹೇಳ್ತಾರೆ. ನಂತರ ಏಕಾದಶಿಯ ಮಹತ್ವವನ್ನೇ ಹೇಳುವುದಕ್ಕೆ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಹೇಳುವಾಗ ನಾವು ಏಕಾದಶಿಯನ್ನು ಮಾಡುವ ದಿವಸ ಸಂಕಲ್ಪ ಮಾಡುವ, ಅಂದರೆ ಅದು ಮೊದಲು 3 ದಿವಸಕ್ಕೆ ಸಂಬಂಧಪಟ್ಟದ್ದು. ಅದು ಇಲ್ಲಿ ಒಂದು ಸಂದೇಹ ಬರುವಂಥದ್ದು ಮತ್ತು ಸಂದೇಶ ಕೊಡುವಂಥದ್ದು. ನಾವೆಲ್ಲ ಮಾಡಬೇಕಾ ಅನ್ನೋದಕ್ಕೆ ಅಲ್ಲಿ ಕೊಡುವ ಸಂದೇಶ, ಮನುಷ್ಯರಾದವರು ಎಲ್ಲರೂ ಮಾಡಬೇಕಾದ ಸಂಗತಿ. ಇದು ಯಾರೋ ಒಬ್ಬರಿಗೆ, ಒಂದು ವರ್ಗದವರಿಗೆ, ಅದು ಇವತ್ತಿಗಂತೂ ನಮ್ಮಲ್ಲಿ ಯಾರೋ ಸ್ವಲ್ಪ ಮಠದ ಸಂಪರ್ಕದಲ್ಲಿ ಇದ್ದಾರೆ ಅಂದರೆ ಅವರು ಮಾತ್ರ ಮಾಡಬೇಕಾದು, ಉಳಿದವರಿಗೆ ಯಾರಿಗೂ ಸಂಬಂಧವೇ ಇಲ್ಲ ಅಂತ. ನಾವು ಏಕಾದಶಿ ಅಂತ ಕೆಲವೊಮ್ಮೆ ಹೇಳೋದಿರುತ್ತೆ, ಮಾಮೂಲು ದಿವಸದ ಅಡಿಗೆಗಿಂತ 10 ಪಟ್ಟು ಹೆಚ್ಚಿನ ಖರ್ಚು ಅವತ್ತಾಗುತ್ತೆ. ಬಾಕಿ ದಿವಸ ಬರೀ ಒಂದು ಅನ್ನ ಗಂಜಿ ಸಾರು ಮುಗಿದೋಗಿದ್ರೆ ಅವತ್ತು 10 ಬಗೆಯ ತಿಂಡಿ, ಯಾಕೆ ಏಕಾದಶಿ ಎಲ್ಲ ಬೇರೆ ಬೇರೆ ಕರೆದಿದ್ದು, ಹುರಿದಿದ್ದು, ತಿಳಿದಿದ್ದು ಎಲ್ಲ ರೀತಿಯ ಪದಾರ್ಥಗಳು ಅವತ್ತಾಗಬೇಕಾಗುತ್ತೆ. ಅಂದರೆ ನಾವು ಹೆಸರು ಮಾತ್ರ ಇರುತ್ತೆ, ಅದಕ್ಕಿಂತ ಹೆಚ್ಚು ಪಟ್ಟು ಆಹಾರದ ವ್ಯವಸ್ಥೆ. ಅನ್ನ ಅಂದರೆ ಯಾವುದು ತಿಂದಾಗ ಹೊಟ್ಟೆ ತುಂಬುತ್ತೋ ಅದು ಎಲ್ಲವೂ, ನೀರು ಕುಡಿದಾಗಲೂ ಹೊಟ್ಟೆ ತುಂಬತ್ತೆ ಅಂದಮೇಲೆ ಅದು ಅನ್ನನೇ, ಅದು ಬಿಟ್ಟೇ ಹೇಳುವಂಥದ್ದು. ಹಾಗೆ ಅಂತ ಹೇಳಿ ಈಗಲೇ ಒಂದೇ ದಿವಸಕ್ಕೆ ಅಭ್ಯಾಸ ಇಲ್ಲ, ಉಪವಾಸ ಮಾಡಿ ವಾಂತಿ ಬಂದು ಮತ್ತೆ ಇನ್ನು ಜೀವಮಾನದಲ್ಲಿ ಏಕಾದಶಿ ಸುದ್ದಿ ಬೇಡ ಅಂತ ಅನ್ನುವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲ್ಲ. ಕ್ರಮವಾಗಿ ಬಿಡಬೇಕು, ಒಂದೊಂದೇ ಹಂತವಾಗಿ ಮಾಡಬೇಕು ಅಂತ ಮನಸ್ಸಿದ್ರೆ ಕೇಳಿಕೊಂಡು ತಿಳ್ಕೊಂಡು ಹದವಾಗಿ 3 ಹೊತ್ತು ತಿಂತಾ ಇದ್ದವರು 2 ಹೊತ್ತಿಗೆ, 2 ಹೊತ್ತಿಂದ 1 ಹೊತ್ತಿಗೆ, 1 ಹೊತ್ತಿಂದ ಬೇಯಿಸಿದ್ರಿಂದ ಬೇಯಿಸದ ಪದಾರ್ಥಕ್ಕೆ, ಬೇಯಿಸದ ಪದಾರ್ಥದಿಂದ ನೀರಿನ ಪದಾರ್ಥಕ್ಕೆ, ನೀರಿನಲ್ಲೂ ಕೂಡ ಬರೀ ನೀರಿಗೆ, ಆಮೇಲೆ ನೀರಿನಲ್ಲೂ 1 ಸರ್ತಿ ಮಾತ್ರ ನೀರಿಗೆ, ಆಮೇಲೆ ನೀರನ್ನು ತೀರ್ಥಕ್ಕೆ ಮಾತ್ರ. ಇದು ಆಗುತ್ತೆ. ಒಂದು 6 ತಿಂಗಳು ನಿರಂತರ ಅಭ್ಯಾಸ ಮಾಡಿದರೆ 8ರಿಂದ 80 ನಡುವಿನ ಆರೋಗ್ಯವಂತ ಪ್ರತಿಯೊಬ್ಬನಿಗೂ
ಅದು ಬ್ರಾಹ್ಮಣ ಅಂತಿಲ್ಲ, ಕ್ಷತ್ರಿಯ ಅಂತಿಲ್ಲ, ವೈಶ್ಯ ಅಂತಿಲ್ಲ, ಉಳಿದ ಯಾವುದೇ ವರ್ಗದಲ್ಲಿ ಸೇರಿದವರಾಗಿದ್ದರೂ ಕೂಡ ಅವನು ಭಗವಂತನ ಪ್ರೀತಿಯನ್ನು ಸಂಪಾದಿಸಬೇಕು, ನಾನು ಉತ್ತಮವಾದ ಗತಿಯನ್ನು ಹೊಂದಬೇಕು ಅಂತ ಬಯಕೆ ಯಾರಿಗಿದೆಯೋ ಅಂಥವ್ರು ಎಲ್ಲರೂ ಸರ್ವೇಷಾಂ ವರ್ಣಾನಾಂ ಎಲ್ಲ ರೀತಿಯ ವರ್ಣದವರಿಗೂ ಕೂಡ ಹೇಳಿದ ಸಂಗತಿ ಇದು ಅಂತ ಈ ಎಚ್ಚರವನ್ನು ಕೊಟ್ಟು ಮಹಾಪಾತಕಗಳನ್ನೆಲ್ಲ ಪರಿಹರಿಸುವ ಮಹಾಶಕ್ತಿ ಏಕಾದಶಿ ವ್ರತ ಅಂತ. ಅದಕ್ಕೆ ಏನು ಅಂದರೆ ಅವರಿಗೆ ಒಂದು ಹರಿದಿನ ಅನ್ನುವ ದೃಷ್ಟಿಯಿಂದ, ಯಾಕೆಂದರೆ ದಶಮಿ 3 ದಿನಗಳ ಒಟ್ಟೈಗಿಸುವಿಕೆಯನ್ನು ಇದು ಒಂದು ಪೂರ್ಣ ವ್ರತ ಅಂತ ಹೇಳುವಂಥದ್ದು. ಬರೀ ಏಕಾದಶಿದು ಮಾತ್ರ ಅಲ್ಲ, ನಾವು ದಶಮಿಯ ದಿವಸ ಹೇಗೆ ಆಹಾರ ಸ್ವೀಕರಿಸ್ತೇವೆ ಅನ್ನೋದ್ರ ಮೇಲೆ ಏಕಾದಶಿ ಉಪವಾಸ ನಿಂತಿರುತ್ತೆ. ದಶಮಿಯ ದಿವಸ ನಾವು ಜಾಸ್ತಿ ನಾಳೆಗೆ ಉಳಿಸ್ಕೊಳ್ಬೇಕು ಹೊಟ್ಟೆಯಲ್ಲಿ ಅಂತ ಅಂದ್ಕೊಂಡು ಜಾಸ್ತಿ ತಿಂದರೆ ಆ ಜೀರ್ಣ ಆಗುವ ಪ್ರಕ್ರಿಯೆಯಲ್ಲೇ ನಮ್ಮ ಅರ್ಧ ದೇಹದ ಶಕ್ತಿ ನಷ್ಟವಾಗಿ ಮರು ದಿವಸ ಸುಸ್ತಾಗುತ್ತೆ. ಅದಕ್ಕೆ ಕ್ರಮದಲ್ಲಿ ಇಷ್ಟೇ ತಿನ್ನಬೇಕು, ಒಂದು ಹೊತ್ತು ಊಟ ಆದರೆ ಇನ್ನೊಂದು ಹೊತ್ತು ಅನಿವಾರ್ಯವಾಗಿ ಸ್ವಲ್ಪ ಏನೋ ಒಂದು ನಾವು ಲೈಟ್ ಫುಡ್ಡು ಅಂತ ಹೇಳಿದ್ರೆ ಊಟದಷ್ಟೇ ಫಲಾರ ಅಲ್ಲ, ಬಹಳ ಕಡಿಮೆ ಪ್ರಮಾಣದ ಆಹಾರವನ್ನು ಸ್ವೀಕರಿಸುವುದು ಅಂತ. ಅದರಲ್ಲೂ ಆದಷ್ಟು ಈ ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಅನ್ನುವ ರೀತಿಯ ಪದಾರ್ಥಗಳನ್ನು ಸೇವಿಸದೆ, ರಾಜಸ ಪದಾರ್ಥಗಳನ್ನು ಸ್ವೀಕರಿಸದೆ ಸಾತ್ವಿಕವಾದ ಪದಾರ್ಥವನ್ನು ಸ್ವೀಕರಿಸುವುದರಿಂದ ಮರುದಿವಸ ನಮ್ಮ ದೇಹಕ್ಕೆ ಒಂದು ಸಹಜವಾಗಿ ಅದು ಕಂಟಿನ್ಯೂಷನ್. ಹಿಂದಿನ ದಿವಸ ಸ್ವಲ್ಪ ಆಹಾರ ಕಮ್ಮಿ ಆಯಿತು, ಆಗಲೇ ಅದು ದೇಹ ಅಲ್ಲಿಗೆ ಸ್ವಲ್ಪ ಒಗ್ಗಿಕೊಂಡಿತು. ಮರು ದಿವಸಕ್ಕಾಗುವಾಗ ಅರ್ಥ ಆಯ್ತದೆ ಇವತ್ತೇ ಆಹಾರ ಸಿಗುವುದಿಲ್ಲ ಅಂತ. ಮತ್ತೆ ಮರು ದಿವಸ ಮೂಗಿನ ತನಕ ತಿನ್ನುವುದಲ್ಲ, ಒಂದು ದಿವಸ ಹೊಟ್ಟೆ ಸಂಕೋಚ ಆಗಿ ಹೊಸ ಆಹಾರವನ್ನು ಹೊಟ್ಟೆ ತುಂಬ ಹಾಕ್ಕೊಳ್ಳಿಕ್ಕೆ ಕಷ್ಟಪಡುತ್ತೆ. ಅವತ್ತು ಬೆಳಿಗ್ಗೆ ಪಾರಣೆ ಮಾಡುವ ಹೊತ್ತಿಗೂ ಅತ್ಯಂತ ಸಾತ್ವಿಕವಾದ ಪದಾರ್ಥವನ್ನು ಸ್ವೀಕರಿಸಿ ಅನಿವಾರ್ಯ ಆದರೆ ಮತ್ತೆ ಅವತ್ತಿನ ಸಂಜೆ ರಾತ್ರಿಯ ಹೊತ್ತಿಗೆ ಮತ್ತೆ ಫಲಾಹಾರದ ರೂಪದಲ್ಲಿ ಏನಾದರೂ ಸ್ವೀಕರಿಸುವಂಥದ್ದು. ಸ್ವೀಕರಿಸದೇ ಇರುವುದು ಅಂತ ಅನ್ನೋದು ಕ್ರಮ. ಇಲ್ಲ ನಮಗೆ ಒಂದೇ ಸರ್ತಿಗೆ ಎಲ್ಲವೂ ಸಾಧ್ಯವಾಗುವುದಿಲ್ಲ ಅಂದಾಗ ಇಷ್ಟು ವ್ಯವಸ್ಥೆಯನ್ನು ಹೇಳುವಂಥದ್ದು. ಅಂದರೆ ಇಂತಹ ವ್ರತದ ಆಚರಣೆಯಿಂದ ಏನು ಲಾಭ ಅನ್ನೋದನ್ನು ಪ್ರಾಚೀನರು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಆದರೆ ಇವತ್ತು ನಮಗದನ್ನು ವಿಜ್ಞಾನದ ದಾರಿಯಲ್ಲೇ ಹೇಳಬೇಕು ಅನ್ನೋ ಪ್ರಸಂಗ ಇದ್ದವರಿಗೆ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಸಂಶೋಧನೆಗಳ ನಡೆದದ್ದನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ನೂರಾರು ಕಾರಣ. ಈ ನೂರಾರು ಕಾರಣ ಅಲ್ಲ, ಮಾಡಬೇಕು ಅಂತ ಅನ್ನೋದು ಒಂದೇ ಕಾರಣ. ಕೃಷ್ಣ ಹೇಳ್ತಾನಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಆದರೆ ಬಹುಶಾಖಾಹ್ಯನಂತ ಅಷ್ಟೇ ಬುದ್ಧಯ ಅವ್ಯವಸಾಯಿನಾಮ್ ಅಂತ. ನಮಗೆ ತಮಾಷೆಗೊಬ್ಬರು ಗುರುಗಳು ಹೇಳ್ತಿದ್ರು, ತರಗತಿಗೆ ಬರಬೇಕು ಅಂತ ಅನ್ನುವ ಅಪೇಕ್ಷೆ ಇದ್ದವನಿಗೆ ತರಗತಿ ಮಾತ್ರ ಕಾಣಿಸ್ತಾ ಇರುತ್ತೆ, ಇನ್ನೇನು ಕಾಣಿಸೋದಿಲ್ಲ. ಬರಬೇಕು, ಕ್ಲಾಸಿಗೆ ಬಂದು ಕೂತು ಅಟೆಂಡ್ ಆಗಿ ಕ್ಲಾಸ್ ಕೇಳಬೇಕು ಅಂತ. ಮನಸ್ಸಿಲ್ಲ ಅಂತ ಬಂದ ತಕ್ಷಣವೇ ಸ್ವಲ್ಪ ಲಿಬರಲ್ ಆಗಿ ಅವರನ್ನು ಬೇಕಾದರೆ ಬನ್ನಿ ಬೇಡ ಆದರೆ ಬಿಡಿ ಅನ್ನೋ ರೀತಿಯ ಚೂರು ವಾತಾವರಣ ಕಂಡಿತು ಅಂದ ತಕ್ಷಣ 100 ಕಾರಣ ಸಿಗುತ್ತೆ. ಬರುವಾಗ ತಡ ಆಯಿತು, ಅಲ್ಲೇನೋ ಸಿಕ್ಕಲಿಲ್ಲ, ಇಲ್ಲೇನೋ ಊಟದ ವ್ಯವಸ್ಥೆಗೆ ನನಗೆ ಸರಿ ಹೋಗಲಿಲ್ಲ, ಹೊಟ್ಟೆ ಸರಿ ಇರಲಿಲ್ಲ, ತಲೆನೋ ಅವತ್ತೇ ಗೊತ್ತಾಗೋದು ತಲೆ ಇದೆ ಅಂತ. ಇಲ್ಲ ಅಂದರೆ ಅಷ್ಟು ದಿವಸದಲ್ಲಿ ತಲೆ ಇದೆ ಅನ್ನೋ ಎಚ್ಚರ ಇರೋದಿಲ್ಲ, ಆಗ ನೋವು ಬರುತ್ತೆ. ಅಂದರೆ ಇದು ಬುದ್ಧಯ ಅವ್ಯವಸಾಯಿನ, ನಿಶ್ಚಿತವಾದ ತತ್ವದ ಬಗ್ಗೆ ಎಚ್ಚರ ಇಲ್ಲದವನಿಗೆ ತಾನು ಪಡೆಯಬೇಕಾದ ದಾರಿಯ ಬಗ್ಗೆ ಸರಿಯಾದ ಎಚ್ಚರ ಇಲ್ಲದೆ, ಗುರಿಯ ಮಹತ್ವ ಗೊತ್ತಿಲ್ಲದೆ ಹೋದಾಗ ಅಡ್ಡದಾರಿಗಳು 100 ಸಿಗುತ್ತೆ, ಹೆದ್ದಾರಿ ಒಂದೇ. ಹಾಗಾಗಿ ಏಕಾದಶಿಯ ವ್ರತದ ಉಪವಾಸದ ಮಹತ್ವ ಗೊತ್ತಿದ್ದು ಅದರ ದಾರಿಯಲ್ಲಿರುವ ಲಾಭವನ್ನು ಪರಿಚಯ ಮಾಡಿಕೊಂಡವನಿಗೆ ಮಾಡಬೇಕು ಅಂತ ಅನ್ನೋದು ಒಂದೇ ದಾರಿ. ಅದಕ್ಕೆ ಸಬೂಬುಗಳು, ಕಾರಣಗಳು, ನಮ್ಮ ವೈದ್ಯಕೀಯ ವ್ಯವಸ್ಥೆಗಳಂತೂ 1 ಗಂಟೆಗೊಮ್ಮೆ ತಿನ್ನಲೇಬೇಕು, ಇಲ್ಲ ಅಂದರೆ ನಿಮಗೆ ಅಸಿಡಿಟಿ ಆಗಿ ಹಾಗಂದ್ರೆ ಏನು ಅಂತ ಬಿಡಿಸಿ ಕೇಳಿದರೆ ಸರಿಯಾಗಿ ಯಾರಿಗೂ ಗೊತ್ತಿರೋದಿಲ್ಲ ಅದರಿಂದ ಹಾಗಂದ್ರೆ ಏನು ಅಂತ. ಅದೇನೋ ತುಂಬ ದೊಡ್ಡ ರೋಗ ಅನ್ನುವ ರೀತಿಯಲ್ಲಿ ನಾವು ಅದನ್ನು ವರ್ತಿಸ್ತೇವೆ. ಅಂದರೆ ಏಕಾದಶಿಯ ವ್ರತದ ಮಹತ್ವ ನಮಗೆ ಅರ್ಥ ಆದರೆ ಖಂಡಿತ ಯಾರೂ ಬಿಡುವುದಿಲ್ಲ. ಅದು ದೈಹಿಕವಾದ ಆರೋಗ್ಯ ಒಂದು ಬಹಳ ಸಣ್ಣ ಕಾರಣ, ಮಾನಸಿಕವಾದ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಾರಣ. ಅದಕ್ಕಿಂತಲೂ ಹೆಚ್ಚು ನಮ್ಮ ಜ್ಞಾನದ ದಾರಿಗೆ ಅಥವಾ ಅಂತರಂಗದ ಭಕ್ತಿಗೆ ಸಂಬಂಧಪಟ್ಟಂತಹ ನಿಗ್ರಹದ ಇಂದ್ರಿಯಗಳ ಜಯದ ಕಾರಣಕ್ಕೆ ಬೇಕಾದ ಅತ್ಯಂತ ದೊಡ್ಡದಾದ ಲಾಭ ಅಲ್ಲಿಂದ ಇದೆ. ಎಲ್ಲದಕ್ಕಿಂತಲೂ ಹೆಚ್ಚು ಭಗವಂತನ ಪ್ರೀತಿ. ಈ ಕಾರಣಕ್ಕಾಗಿ ಅದನ್ನು ಮಾಡಬೇಕು ಅಂತ ಹೇಳಿ ಏಕಾದಶ್ಯಾಂ ಆಗ ನಾವು ಮಾಡಬೇಕಾದ ಪ್ರಾರ್ಥನೆ ಏನು? ಆ ದಿವಸ ನಾವು ಬೆಳಿಗ್ಗೆ ಮಿಂದು ದೇವರ ಮುಂದೆ ಕೂತಾಗ ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾದ್ಯಾಹಂ ಪರೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಇಂದಿನಿಂದ ನಾಳೆ ಬೆಳಗಿನ ತನಕ ನಾನು ನಿರಾಹಾರನಾಗಿ ಇದ್ದು
ನಿನ್ಗೋಸ್ಕರ ಆಹಾರ ಬಿಡ್ತಾ ಇದ್ದೇನೆ. ಯಾರ್ಯಾರಿಗೋಸ್ಕರನೂ ಏನೇನೋ ಬಿಡೋದಿಲ್ವ, ದುಶ್ಚಟಗಳನ್ನು ಬಿಡಬೇಕು. ನಾನು ನಿನಗೋಸ್ಕರ ಬಿಟ್ಟಿದ್ದೇನೆ. ನಾನು ನಿನಗೋಸ್ಕರ ಕೆಲವೊಮ್ಮೆ ಮನೆಯಲ್ಲಿ ಯಜಮಾನ್ರಿಗೆ ಇಷ್ಟ ಆಗಲ್ಲ ಅಂತ ಹೆಂಡತಿ ಬಿಡ್ತಾಳೆ, ಹೆಂಡತಿಗೆ ಇಷ್ಟ ಆಗಲ್ಲ ಅಂತ ಕೆಲವೊಮ್ಮೆ ಯಜಮಾನರೇ ಬಿಡ್ತಾರೆ. ಇಷ್ಟ ಆಗಲ್ಲ ಅಂತ ಎಲ್ಲ ಬಿಡಲಿಕ್ಕಾಗಲ್ಲ, ಆದರೆ ಕೆಲವನ್ನಾದರೂ ತೋರಿಸ್ಬೇಕಾಗತ್ತೆ. ಅಂತಹ ಯಾವುದ್ಯಾವುದೋ ಕಾರಣಕ್ಕೆ ಏನೇನನ್ನೋ ಬಿಡುವಂತಹ ನಾವು ಒಂದು ದಿವಸ ಪಕ್ಷದಲ್ಲಿ ಭಗವಂತನ ಪ್ರೀತಿಗಾಗಿ ಶಾಸ್ತ್ರ ಹೇಳಿದ ದಾರಿಯನ್ನು ಅನುಸರಿಸಿ ಅದರಿಂದ ಸಾವಿರಾರು ಬಗೆಯ ಲಾಭಗಳನ್ನು ಮನಸ್ಸಿನಲ್ಲಿ ಹಿರಿಯರು ಹೇಳಿಕೊಟ್ಟ ಮೇಲೆ ನಾವು ಮಾಡಿದರೆ ಅದರಿಂದ ತುಂಬ ಪ್ರಯೋಜನಗಳಿವೆ. ಅದಕ್ಕಾಗಿ ಅವರು ಹೇಳಿದರು, ಭೋಕ್ಷ್ಯಾಮಿ ಪುಂಡರೀಕಾಕ್ಷ, ನಾಳೆ ಬೆಳಗ್ಗಿನ ಹೊತ್ತಿಗೆ ನಾನು ಸರಿಯಾಗಿ ನೋಡಿ ಎಷ್ಟು ಎಚ್ಚರ ಕೊಡ್ತಾರೆ ಅಂದರೆ ಮರು ದಿವಸ ತಡನೂ ಮಾಡಬಾರ್ದು ಅಂತ. ಈಗ ಉಪವಾಸ ಅಂದರೆ ಅದು ಶಿಕ್ಷೆ ಅಲ್ಲ, ಅದೊಂದು ದೇಹದ ಅನಿವಾರ್ಯವಾದ ಒಂದು ರಕ್ಷಣೆಗಾಗಿ ವ್ಯವಸ್ಥೆ ಮಾಡಿದ್ದು. ಮರುದಿವಸ ಬೆಳಿಗ್ಗೆ ನೀವು ತಡ ಮಾಡಿದರೆ ಅದು ತಪ್ಪು ಅಂತಾರೆ, ನೀವು ವ್ರತ ಮಾಡಿದ ಫಲ ಹೋಯಿತು ಅಂತ. ಸೂರ್ಯೋದಯ ಆಗಿ ಭಗವಂತನಿಗೆ ನಿವೇದಿಸಿ ಉಳಿದಂತೆ ಪ್ರಾಣನಿಗೆ ನಿವೇದಿಸಿದ ತಕ್ಷಣವೇ ಆಹಾರವನ್ನು ಸ್ವೀಕರಿಸಬೇಕು. ಇನ್ನು ಕೆಲವೊಮ್ಮೆ ಈ ಹರಿವಾಸರಗಳು ಇತ್ಯಾದಿ ಬಂದಾಗ ಅದು ಮುಗಿಯೋ ತನಕ ಕಾಯಬೇಕು ಅನ್ನೋದು ಬಿಟ್ಟರೆ ಉಳಿದಂತೆ ತಡ ಮಾಡುವುದರಲ್ಲಿ ನಮಗೆ ಏಕಾದಶಿ ಅಂದರೆ ಅವತ್ತು 12 ಗಂಟೆಗೆ ಊಟ, ಇಲ್ಲ ದ್ವಾದಶಿ ಅಂದರೆ 12 ಗಂಟೆಗೆ ಊಟ, ಇಲ್ಲ ಅಂದರೆ 3 ಗಂಟೆ 2 ಗಂಟೆ ಅಂತೆಲ್ಲ ಇರುತ್ತೆ. ಹಾಗಲ್ಲ, ಏಕಾದಶಿ ಅಂದರೆ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಎಲ್ಲ ಅವತ್ತಿನ ನಿತ್ಯ ಕೈಂಕರ್ಯ. ಎಲ್ಲಿವರೆಗೆ ಅಂದರೆ ಅವತ್ತಿನ ಜಪಾನುಷ್ಠಾನಗಳಲ್ಲಿ ಸ್ವಲ್ಪ ಲೋಪ ಮಾಡಿದರೂ ತಪ್ಪಿಲ್ಲ, ಆಮೇಲೆ ಮಾಡ್ಕೊಳ್ಳಿ. ಪಾರಣೆಗೆ ತೊಂದರೆ ಮಾಡಬೇಡಿ. ದೇಹವನ್ನು ದಂಡಿಸುವುದು ಎಷ್ಟರಕ್ಕೋ ಅಷ್ಟು ಮಾತ್ರ ದಂಡಿಸಬೇಕು ಹೊರತು ಕಾರಣ ಇಲ್ಲದೆ ನನಗಿವತ್ತು ಯಾರದೋ ಮೇಲೆ ಕೋಪ ಬಂತು, ಉಪವಾಸ ಮಾಡಿದೆ, ಏನೂ ಲಾಭ ಇಲ್ಲ ಅಂದರು, ನಾನು ಇವತ್ತು ಊಟ ಮಾಡಲ್ಲ. ಮನೆಯಲ್ಲಿ ಮಕ್ಕಳು ಕೆಲವೊಮ್ಮೆ ತಾಯಿ ಹತ್ರನೋ ತಂದೆ ಹತ್ರನೋ ಅಥವಾ ಮನೆ ಪರಸ್ಪರದಲ್ಲೋ ಏನೋ ಜಗಳ ಆಗಿ ಊಟ ಮಾಡಲ್ಲ ಅಂತ. ಆದರೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ಅದು ಅಕಸ್ಮಾತ್ ಏಕಾದಶಿ ಆಗಿಬಿಟ್ರೆ, ನೀವು ಊಟ ಮಾಡಲ್ಲ ಅಂತ ಗಲಾಟೆ ಮಾಡಿದ ದಿನ ಏಕಾದಶಿ ಆಗಿಬಿಟ್ರೆ ನಿಮ್ಗೆ ಗೊತ್ತಿಲ್ಲ ಏಕಾದಶಿ ಅಂತ, ಅದಕ್ಕೂ ಒಂದು ವಿಶಿಷ್ಟವಾದ ಫಲ ಇದೆ ಅಂತ ಹೇಳ್ತಾರೆ. ತಿಳಿದು ಮಾಡಿದ್ದಕ್ಕೊಂದು ಫಲ ಇದೆ, ತಿಳಿಯದೆ ಮಾಡಿದ್ರೂ ಒಂದು ಫಲ ಇದೆ ಅಂತ ಒಂದು ಕಥೆ ಹೇಳುತ್ತೆ. ಅದು ಮುಂದೆ ಬರುತ್ತೆ, ನಾನು ಆಗ ಹೇಳ್ತೇನೆ.